ಹಾಯ್ ಫ್ರೆಂಡ್ಸ್, ಇದು ಫ್ರಂಟ್ ವಿ ಶೇಪ್ ನೆಕ್ ಬ್ಲೌಸು. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರೇವತಿ. RG ಟೈಲರಿಂಗ್ ಕ್ಲಾಸ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರಾದರೂ ಹೊಸಬ್ರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಶೇರ್ ಮಾಡಿ, ಮತ್ತು ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಾನು ಇವತ್ತು ಏನು ಹೇಳ್ಕೊಡ್ತಾ ಇದ್ದೀನಿ ಅಂದರೆ, ಫ್ರಂಟಲ್ಲಿ ವಿ ಶೇಪ್ ನೆಕ್ಕು ತುಂಬ ಟ್ರೆಂಡಿಯಾಗಿ ಓಡ್ತಾ ಇದೆ ಮತ್ತು ತುಂಬ ಫ್ಯಾಷನಬಲ್ ಆಗಿ ಕಾಣುತ್ತೆ. ಈ ನೆಕ್ಕನ್ನು ನೀವು ಒಂದ್ಸತಿ ಟ್ರೈ ಮಾಡಿ. ಈ ಬ್ಲೌಸನ್ನು ನನ್ನ ಅಳತೆಗೆ ನಾನು ಸ್ಟಿಚ್ ಮಾಡಿಬಿಟ್ಟು ಆದರೆ ವೇರ್ ಮಾಡಿ ನಾನು ತೋರಿಸ್ತೀನಿ. ಫ್ರೆಂಡ್ಸ್, ಈಗ ನಾನು ಫ್ರಂಟಲ್ಲಿ ವಿ ಶೇಪ್ ತುಂಬ ಟ್ರೆಂಡ್ ಆಗಿದೆ, ಯಾವ ರೀತಿ ಕಟಿಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೆಕ್ಸ್ಟಲ್ಲಿ ಸ್ಟಿಚಿಂಗ್ ಮಾಡೋದು ಹೇಳ್ಕೊಡ್ತೀನಿ. ತಡ ಮಾಡೋದು ಬೇಡ ಫ್ರೆಂಡ್ಸ್, ಯಾಕಂದರೆ ಕಟಿಂಗು ಸ್ಟಿಚಿಂಗು ಲಾಂಗ್ ವಿಡಿಯೋ ಆಗುತ್ತೆ, ನಿಮಗೂ ಬೋರ್ ಆಗುತ್ತೆ. ಹಾಗಾಗಿ ನಾನು ಬೇಗ ಏನು ಟಾಪಿಕ್ ಅನ್ನೋದನ್ನು ಸ್ಟಾರ್ಟ್ ಮಾಡಿ ನಿಮಗೆ ಅರ್ಥ ಆಗೋ ರೀತಿ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಫ್ರೆಂಡ್ಸ್, ಫಸ್ಟು ನಾನು ನನ್ನ ಎದೆ ಸುತ್ತಳತೆಯನ್ನು ತೊಗೊಂಡ್ಬಿಟ್ಟು ನಾನು ಫೋಲ್ಡಿಂಗ್ ಮಾಡಿ ಇಟ್ಕೊಂಡಿದ್ದೀನಿ ಲೈನಿಂಗನ್ನು. ನನ್ನ ಬ್ಲೌಸಿನ ಎದೆ ಸುತ್ತಳತೆ ಎಷ್ಟಿದೆ ಅಂದರೆ, ನಾನು ನಾರ್ಮಲ್ ಬ್ಲೌಸ್ ತೊಗೊಂಡಿದ್ದೀನಿ. ಅದರ ಎದೆ ಸುತ್ತಳತೆ ಎಷ್ಟಿದೆ ಅಂತ ಹೇಳ್ಬಿಟ್ಟು ನಾನೀಗ ನೋಡ್ತೀನಿ. ನನ್ನ ಬ್ಲೌಸಿನ ಎದೆ ಸುತ್ತಳತೆ 8.75 ಅಥವಾ 9 ಫ್ರೆಂಡ್ಸ್. ನನ್ನ 4ನೇ ಒಂದು ಭಾಗ ಎದೆ ಸುತ್ತಳತೆ. ಈ ರೀತಿ ಒಂದು ಲೈನಿಂಗ್ ಪೀಸ್ ತೊಗೊಂಡ್ಬಿಟ್ಟು ಫ್ರಂಟ್ ಬ್ಯಾಕು ಒಟ್ಟಿಗೆ ಕಟ್ ಮಾಡ್ತೀನಿ ನಾನು. ಫ್ರಂಟ್ ಬ್ಯಾಕ್ ಒಟ್ಟಿಗೆ ಕಟ್ ಮಾಡಿ 9 ಇಂಚಿಗೆ 2.5 ಇಂಚ್ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ಫ್ರಂಟಲ್ಲಿ ವಿ ಶೇಪ್ ಆಗಿರೋದ್ರಿಂದ, ಬೋಟ್ ನೆಕ್ ಟೈಪಲ್ಲಿ ಬರೋದ್ರಿಂದ ನಾನೀಗ 2.5 ಇಂಚ್ ಆ್ಯಡ್ ಮಾಡಿದ್ದೀನಿ. 11.5ಗೆ ಮಡ್ಚ್ಕೊಂಡಿದ್ದೀನಿ ಕರೆಕ್ಟಾಗಿ. ಫುಲ್ ಮೇಲೆ ಲೈನ್ ಫುಲ್ 11.5ಗೆ ಮಡ್ಚ್ಕೊಬೇಕು. ಈಗ ನಾನು ಈ ರೀತಿ ಪೀಸನ್ನು ನೀವು ಕರೆಕ್ಟಾಗಿ ಮಡ್ಚ್ಕೊಳ್ಳಿ. ಹಾಗೆ ಇದನ್ನು ಈ ರೀತಿ ಫೋಲ್ಡಿಂಗ್ ಮಾಡಬೇಕು. ಈಗ ಮೈ ಉದ್ದ ಎಷ್ಟಿದೆ ಅಂತೇಳಿ ತೊಗೋಬೇಕು. ನನ್ನ ಅಳತೆ ಬ್ಲೌಸಲ್ಲಿ ಮೈ ಉದ್ದ ಎಷ್ಟಾಗುತ್ತೆ ಅಂತೇಳಿ ನೋಡ್ತೀನಿ. ಈ ಬ್ಲೌಸು ನನಗೆ ಕರೆಕ್ಟು ಫಿಟ್ಟಿಂಗ್ ಆಗುತ್ತೆ ಫ್ರೆಂಡ್ಸ್. 13 ಇಂಚಿದೆ. 13 ಇಂಚು ಮೈ ಉದ್ದ ಇದ್ದರೆ ನಾನು 14 ಇಂಚಿಗೆ ಮಡ್ಚ್ಕೊಂಡಿದ್ದೀನಿ. ಕರೆಕ್ಟಾಗಿ ಇಲ್ಲಿ ನೀವು ಈ ರೀತಿ ಫೋಲ್ಡಿಂಗನ್ನು ಮಾಡ್ಕೋಬೇಕು. ಇದು ವಿ ಶೇಪು ಸ್ವಲ್ಪ ಬೋಟ್ನೆಕ್ ಟೈಪ್ ಬರೋದ್ರಿಂದ ಯಾವ ರೀತಿ ಮಾರ್ಕ್ ಮಾಡ್ಕೋಬೇಕಂತ ತೋರಿಸ್ತೀನಿ. ಕುತ್ತಿಗೆ ಅಗಲನ ನಾವು 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಬಂದುಬಿಟ್ಟು 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ನಂತರ 2.5 ಇಂಚಿಗೆ ಬರುತ್ತೆ. ಹಾಗೆ ಹಾರ್ಮೋಲ್ ಬಂದುಬಿಟ್ಟು 6.5 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕು. ಆರೂವರೆ ಇಂಚಿಗೆ ಮಾರ್ಕ್ ಮಾಡಿ, ಸೇಮ್ ನಾರ್ಮಲ್ ಬ್ಲೌಸಲ್ಲಿ ಯಾವ ರೀತಿ 1/4 ಇಂಚಿಗೆ ನೀವು ಮಾರ್ಕ್ ಮಾಡ್ಕೊಳ್ತಿದ್ರೋ, ಇಲ್ಲಿಂದ 3/4 ಇಂಚಿಗೆ, ಹಾಗೆ ಇಲ್ಲಿಂದ 3 ಇಂಚಿಗೆ ಮಧ್ಯದಲ್ಲಿ ಮಾಡ್ಕೋಬೇಕು. ಈಗ ಒಂದು ಶೇಪನ್ನು ಕೊಟ್ಕೋಬೇಕು, ಫ್ರಂಟು ಮತ್ತು ಬ್ಯಾಕು. ಈಗ ಫ್ರಂಟಲ್ಲಿ 3/4 ಇಂಚು, ಇಲ್ಲಿ 1/4 ಇಂಚು ನಾವು ಶೇಪನ್ನು ಈ ರೀತಿ ಕೊಟ್ಕೋಬೇಕು. ಸ್ವಲ್ಪ ಒಳಗೆ ತಂದು, ಮತ್ತು ನೀವು ನೆನಪಿಂದ ಮಾಡಬೇಕಾದ ಕೆಲಸ ಏನು ಅಂದರೆ, ಇಲ್ಲಿ 1/4 ಇಂಚಿಗೆ ಒಂದು ಶೇಪನ್ನು ಕೊಟ್ಕೋಬೇಕು. ಯಾಕಂದರೆ ಈ ನೆಕ್ಕು ಕರೆಕ್ಟಾಗಿ ಕೂರುತ್ತೆ. ಹಾಗೆ ಈಗ ಇಂಪಾರ್ಟೆಂಟ್ ಆಗಿರೋದು ಫ್ರಂಟಲ್ಲಿ ವಿ ಶೇಪು ಯಾವ ರೀತಿ ಬರುತ್ತೆ ಅಂತ ಹೇಳ್ಬಿಟ್ಟು ನಾವೀಗ ಬ್ರೆಸ್ಟ್ ಪಾಯಿಂಟ್ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಈ ಥರ ಟ್ರೆಂಡಾಗಿ ಹೊಲ್ಕೊಬೇಕು ನಾವು, ತುಂಬ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇರೋರಿಗೆ ಯಾವ ರೀತಿ ಹೊಲ್ಕೋಬೋದು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ನೋಡಿ ಕರೆಕ್ಟಾಗಿ ಈ ಶೋಲ್ಡರಿಂದ ಟೇಪನ್ನು ಇಟ್ಕೋಬೇಕು. ಪಟ್ಟಿ ಎಲ್ಲಿಗೆ ಬಂದಿದೆ? ಪಟ್ಟಿ 10.5 ಇದೆ. 10.5 ಇದೆ ಪ್ಲಸ್ 1 ಇಂಚ್ ಸೇರಿಸಿದ್ರೆ 11.5 ಆಗುತ್ತೆ. ನಾವು ಇಲ್ಲಿ ಮೇಲಿಂದ, ಕುತ್ತಿಗೆ ಮೇಲಿಂದ 11.5ಗೆ ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ಸ್ಟ್ರೈಟಾಗಿ ಒಂದು ವಿ ಶೇಪನ್ನು ಕೊಟ್ಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ ಪಟ್ಟಿ, ಇದಕ್ಕೆ ಪಟ್ಟಿ ಸಹ ಬರುತ್ತೆ. ಪಟ್ಟಿ 3.5 ಇಂಚು, ಯಾಕಂದರೆ ಇಲ್ಲಿ ಬಟ್ಟೆ ಸಾಲ್ತಾ ಇಲ್ಲ. ನಾನು ಆಮೇಲೆ ಪಟ್ಟಿನ 3.5 ಇಂಚಿಗೆ ಕಟ್ ಮಾಡಿ ತೋರಿಸ್ತೀನಿ. ಪಟ್ಟಿ ಬಂದುಬಿಟ್ಟು 3.5 ಇಂಚು. ಈಗ ಬ್ರೆಸ್ಟ್ ಪಾಯಿಂಟ್ ಇಟ್ಟಾಗಿದೆ. ನಿಪ್ಪಲ್ ಪಾಯಿಂಟು 11.5 ಇದೆ. 11.5 ಇದ್ದರೆ 12.5. ನಂತರ
ಕಂಕ್ಳು ಪಾಯಿಂಟು 6 ಇದೆ, 6ವರೆಗೆ ಇಟ್ಕೋಬೇಕು. ಈಗ ಬೆಲ್ಟ್ ಪಟ್ಟಿ ಶೇಪನ್ನು ನಾವು ನೀಟಾಗಿ ಕೊಟ್ಕೊಬೇಕು ಫ್ರೆಂಡ್ಸ್. ಇದು ಬೆಲ್ಟ್ ಪಟ್ಟಿ ಬರುತ್ತೆ ಈ ನೆಕ್ಕಿಗೆ. ಮತ್ತು ಇಲ್ಲಿ ಫ್ರಂಟಲ್ಲಿ ವಿ ಶೇಪ್ ಬರುತ್ತೆ. ಇಲ್ಲಿವರೆಗೂ ನೀವು ಬಟ್ಟೆನ ಕೊಟ್ಕೊಬೋದು, ಪೈಪಿಂಗ್ ಬರುತ್ತೆ. ಇಲ್ಲ ಅಂದರೆ ಫುಲ್ ಹಾಕೋದಾದರೆ ಹಾಕೋಬೋದು. ಪಟ್ಟಿ ತನಕನೂ ವಿ ಶೇಪ್ ಇರುತ್ತೆ. ಈಗ ನಾವು ಇಲ್ಲಿ ಒಂದು ಅರ್ಧ ಇಂಚ್ ಬಿಟ್ಕೊಂಡ್ಬಿಟ್ಟು ಕರೆಕ್ಟಾಗಿ 3ವರೆಗೆ ಒಂದು ಮಾರ್ಕ್ ಹಾಕೋಬೇಕು. ಮತ್ತು ಆ ಕಡೆ 1 ಇಂಚು, ಈ ಕಡೆ 1 ಇಂಚು ಒಂದು ಶೇಪನ್ನು ಹೀಗೆ ಕೊಟ್ಕೊಳ್ಳಿ. ಇಷ್ಟು ಫ್ರಂಟ್ ಪಾರ್ಟ್ ಆಯಿತು. ನಾನು ಫ್ರಂಟ್ ಪಾರ್ಟ್ ಕಟ್ಟಿಂಗ್ ಮಾಡೋದನ್ನು ತೋರಿಸ್ತೀನಿ, ಹೇಗೆ ಕಟ್ಟಿಂಗ್ ಮಾಡಬೇಕು ಅಂತೇಳಿ. ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇದರಲ್ಲಿ ಇಂಪಾರ್ಟೆಂಟಾಗಿ ಫ್ರಂಟಲ್ಲಿ ವಿ ಈ ರೀತಿ ಬರುತ್ತೆ, ತುಂಬ ಟ್ರೆಂಡಾಗಿ ಓಡ್ತಾ ಇದೆ. ನಾನಿವಾಗ ಕಟ್ ಮಾಡಿ ತೋರಿಸ್ತೀನಿ, ಯಾಕಂದರೆ ತುಂಬ ನಾವು ನಿಧಾನವಾಗಿ ಹೇಳ್ಕೊಡೋದ್ರಿಂದ ಸ್ಟಿಚಿಂಗು ಈ ವಿಡಿಯೋದಲ್ಲೇ ಹಾಕೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಾನು ಸ್ಪೀಡಾಗಿ ಹೇಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಫಸ್ಟು ನಾವು ಪಟ್ಟಿಯನ್ನು ಕಟ್ ಮಾಡ್ಕೊಬೇಕು. ಪಟ್ಟಿ ಯಾಕೆ ಇಷ್ಟೇ ಉಳಿತು ಅಂತ ಹೇಳ್ಬೋದು. ಇದರಲ್ಲಿ ಬಟ್ಟೆ ಸಾಲಿಲ್ಲ. ನಾನು ರೆಡಿ ಕಟ್ ಮಾಡುವಾಗ ಪಟ್ಟಿ ಎಷ್ಟು ಕಟ್ ಮಾಡ್ತೀನಿ ಅಂತೇಳಿ ಆ ಪೀಸಲ್ಲಿ ಮೈನ್ ಪೀಸಲ್ಲಿ ನಾನು ತೋರಿಸ್ತೀನಿ. ಈಗ ಸ್ವಲ್ಪ ಬಿಟ್ಬಿಟ್ಟು ವಿ ಶೇಪನ್ನು ತೆಗಿಬೇಕು. ಆಮೇಲೆ ಕಂಕ್ಳನ್ನು 4 ನೀವು ಒಟ್ಟಿಗೆ ಈ ರೀತಿ ತೆಗೀರಿ. ಮತ್ತು ಇಲ್ಲಿ ಶೋಲ್ಡರ್ ಹತ್ರ ನೋಡಿ ಫ್ರೆಂಡ್ಸ್. ನಾನಿನ್ನು ಬ್ಯಾಕಲ್ಲಿ ನಿಮಗೆ ತೋರಿಸ್ತೀನಿ. ಈಗ ಫ್ರಂಟಲ್ಲಿ ಬಂದುಬಿಟ್ಟು ಇಲ್ಲಿ ನಾನು ಈ ರೀತಿ ಎಕ್ಸ್ಟ್ರಾ ಪೀಸನ್ನು ತಕ್ಕೊಳ್ಳಿ. ಮತ್ತು ಮುಂಭಾಗದಲ್ಲಿ ಇನ್ನೊಂದು ಕಟ್ಟಿಂಗ್ ಇತ್ತಲ್ವಾ, ಅದನ್ನು ಮಾಡ್ಕೊಬೇಕು. ನಾನು ಇದು ಬಟ್ಟೆ ಹೊಲಿಯುವಾಗ ಫುಲ್ಲು ಇದು ಕಟ್ ಮಾಡ್ತೀನಿ, ಯಾಕಂದರೆ ಮಿಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಇಟ್ಕೊಂಡಿದ್ದೀನಿ. ಈಗ ಬಟ್ಟೆ ಕಟ್ ಮಾಡಿ. ಇದು ಬ್ಯಾಕಲ್ಲಿ ಉದ್ದ ಬಂದ್ಬಿಟ್ಟು 13 ಇಂಚಿತ್ತು, 1 ಇಂಚು ಎಕ್ಸ್ಟ್ರಾ ಇದೆ. ಈಗ ನಾವು ಬ್ಯಾಕಲ್ಲಿ ಯಾವುದೇ ಥರ ನೆಕ್ ಇರೋದಿಲ್ಲ. ಬ್ಯಾಕಲ್ಲಿ ನಾನು ಹಾಗೆಯೇ ಬೋಟ್ ನೆಕ್ ಕೊಟ್ಕೊಂಡಿರ್ತೀನಿ. 3 ಇಂಚಿಗೆ ಮಾರ್ಕ್ ಮಾಡ್ತೀನಿ. ಬ್ಯಾಕ್ ಪಾರ್ಟ್ ಇಷ್ಟೇ ಫ್ರೆಂಡ್ಸ್, ತುಂಬ ಈಸಿ ಇದೆ. ಈಗ ಮೇಯ್ನಾಗಿ ಹೊಲಿಯೋದು ನಾವು ಫ್ರಂಟಲ್ಲಿ ಯಾವ ರೀತಿ ನಾನು ಅಟ್ಯಾಚ್ ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಿಮಗೆ ಹೇಳ್ಕೊಡ್ತೀನಿ. ನಾನು ಕಟ್ ಮಾಡಿರೋಂಥ ಲೈನಿಂಗ್ ಪೀಸನ್ನೇ ಇದ್ರ ಮೇಲೆ ಇಟ್ಬಿಟ್ಟು ನಾನು ಕಟ್ ಮಾಡಿಕೊಂಡು ನಿಮಗೆ ಸ್ಟಿಚ್ ಮಾಡೋದು ಯಾವ ರೀತಿ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಹೆಂಗಂದರೆ ಈಗ ನಾವು ಫ್ರಂಟು ಬ್ಯಾಕು ತೊಗೊಂಡಿದ್ದೀನಲ್ವ, ಈ ಬಟ್ಟೆ ಮೇಲೆ ಮಾರ್ಕ್ ಹಾಕಿ ಸೇಮ್ ಕಟ್ ಮಾಡಿಕೊಂಡು ತಕ್ಕೊಳ್ಳೋದು. ಪಟ್ಟಿಗೆ ಇಲ್ಲಿ ಬಟ್ಟೆ ಉಳಿಯುತ್ತೆ. ಕಟ್ ಮಾಡಿಕೊಂಡು ನಿಮಗೆ ಹೇಗೆ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಮೈನ್ ಫ್ಯಾಬ್ರಿಕ್ ಮೇಲೆ ಕಟ್ ಮಾಡಿರೋ ಸೇಮ್ ಮೆಜರ್ಮೆಂಟನ್ನೇ ಇಟ್ಬಿಟ್ಟು ಕಟ್ ಮಾಡೋದಷ್ಟೇ. ನಾನಿವಾಗ ಎಲ್ಲ ಪೀಸಿಗೂ ಮೈನ್ ಫ್ಯಾಬ್ರಿಕ್ ಕಟ್ ಮಾಡಿ ಲೈನಿಂಗ್ ಕಟ್ ಮಾಡಿ ಇಟ್ಕೊಂಡೆ. ಈಗ ಅಟ್ಯಾಚ್ ಮಾಡೋದು. ನಾವು ವಿ ಶೇಪ್ ಕಟ್ ಮಾಡಿದ್ವಲ್ಲ ಫ್ರೆಂಡ್ಸ್, ಆ ಪೀಸಿಗೆ ಮೈನ್ ಫ್ಯಾಬ್ರಿಕನ್ನು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಜಾಸ್ತಿನೇ ಕಟ್ ಮಾಡ್ಕೊಂಡಿದ್ದೆ. ಲೈನಿಂಗ್ ಅಟ್ಯಾಚ್ ಆದಮೇಲೆ ಕಟ್ ಮಾಡ್ಕೊಬೋದು. ಫಸ್ಟಿಗೆ ಕಡಿಮೆ ಕಟ್ ಮಾಡ್ಕೊಂಡ್ರೆ ಬಿಗಿನರ್ಸ್ ಕಲಿತಿರೋರಿಗೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಮತ್ತೆ ಸರಿ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಜಾಸ್ತಿ ಬಟ್ಟೆ ಇಟ್ಟು ಕಟ್ ಮಾಡಿಕೊಂಡ್ರೆ ಸ್ಟಿಚ್ ಆದಮೇಲೆ ಕಟ್ ಮಾಡ್ಕೊಬೋದು. ಇದು ವಿ ಶೇಪ್ ಈ ರೀತಿ ಬರುತ್ತೆ.
ಇದು ಪ್ರಿನ್ಸೆಸ್ ಕಟ್ ಮಾಡಿದ್ನಲ್ಲ ಆ ಪೀಸು ಸಹ ಅಷ್ಟೇ ಸ್ವಲ್ಪ ಜಾಸ್ತಿ ಇಟ್ಟು ಸ್ಟಿಚ್ ಮಾಡ್ಕೊಂಡಿದ್ದೆ. ಜಾಸ್ತಿ ಎಕ್ಸ್ಟ್ರಾ ಇರೋ ಬಟ್ಟೆ ಪೀಸನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ ಈ ರೀತಿ. ಈಗ ಅಟ್ಯಾಚ್ ಎಲ್ಲ ಆದಮೇಲೆ ಪ್ರಿನ್ಸೆಸ್ ಕಟ್ ಮಾಡಿದ್ವಲ್ಲ ಬಟ್ಟೆ, ಆ ಬಟ್ಟೆನ ಈ ವಿ ಶೇಪ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡಬೇಕು. ಈಗ ನೋಡಿ ಫ್ರೆಂಡ್ಸ್, ನಾನು ಇಟ್ಟು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ಅಟ್ಯಾಚ್ ಬರುತ್ತೆ. ಈ ಕಟ್ಟಿಂಗ್ ನೋಡಿ, ಈ ರೀತಿ ಕಟ್ ಮಾಡಿದ್ದು ಪೀಸು ಇದನ್ನು ನಾವು ಅಟ್ಯಾಚ್ ಮಾಡಬೇಕು. ಅಟ್ಯಾಚ್ ಮಾಡೋಕ್ಕಿಂತ ಮೊದಲು ನಾನು ಪೈಪಿಂಗ್ ಕೊಟ್ಕೊಂಡು ಅಟ್ಯಾಚ್ ಮಾಡ್ತೀನಿ. ಫ್ರೆಂಡ್ಸ್, ಅಲ್ಲಿ ಥ್ರೆಡ್ ಪೈಪಿಂಗನ್ನು ಕೊಟ್ಟಿಟ್ಕೊಂಡಿದ್ದೀನಿ, ಇದಕ್ಕೆ ಅಟ್ಯಾಚ್ ಮಾಡ್ತೀನಿ. ಚೆನ್ನಾಗಿ ಕಾಣಿಸುತ್ತೆ ಫ್ರಂಟಲ್ಲಿ. ಗೋಲ್ಡ್ ಬಟ್ಟೆ ಆಗಿರೋದ್ರಿಂದ ರೆಡ್ಡಿಗೆ ತುಂಬ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ. ಈಗ ಪೈಪಿಂಗ್ ಮೇಲೆ ಈ ರೀತಿ ಕೊಟ್ಕೊಂಡು ಬರಬೇಕು. ನಿಧಾನದಿಂದ ಕೊಡಿ. ಕಟ್ ಮಾಡಿಸುತ್ತೆ ಫ್ರೆಂಡ್ಸ್. ಈ ಪ್ರಿನ್ಸೆಸ್ ಕಟ್ಟನ್ನು ನಾನು ಪೈಪಿಂಗ್ ಕೊಟ್ಟು ಸೇರಿಸ್ಕೊಂಡಾಯ್ತು. ಈಗ ನಾನು ವಿ ಶೇಪಿಗೆ ಪೈಪಿಂಗನ್ನು ಕೊಡ್ತೀನಿ. ಅದಕ್ಕೆ ನಾನು ಕ್ರಾಸ್ ಪೀಸನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಸ್ಟಿಚ್ ಮಾಡ್ಕೊಬೇಕು. ಬಂದಿದೆಯಲ್ಲ, ಇಲ್ಲಿ ಪೈಪಿಂಗನ್ನು ಕೊಡಬೇಕು. ಫಸ್ಟು ಈ ಬಟ್ಟೆನ ಹೀಗಿಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ರೆಡ್ಡಿಗೆ ಗೋಲ್ಡ್ ಕಾಂಬಿನೇಷನ್ನು ತುಂಬ ಚೆನ್ನಾಗಿರುತ್ತೆ. ಪದೇ ಪದೇ ಥ್ರೆಡ್ಡನ್ನು ಕಟ್ ಮಾಡೋಕ್ಕೆ ಹೋಗ್ಬೇಡಿ. ಫ್ರೆಂಡ್ಸ್, ಗೋಲ್ಡ್ ಕಲರ್ ಕ್ರಾಸ್ ಪೀಸನ್ನು ನಾನೀಗ ವಿ ಶೇಪಿಗೆ ಪೈಪಿಂಗ್ ಕೊಡ್ತೀನಿ. ಪೈಪಿಂಗ್ ಗೋಲ್ಡ್ ಬಟ್ಟೆ ರೆಡ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಕಚ್ಚಿ ಹಾಕಿಬಿಟ್ಟು ನೀವು ಪೈಪಿಂಗ್ ಕೊಡಿ. ಪೈಪಿಂಗ್ ಕೊಟ್ಟಾದ ತಕ್ಷಣ ನಾನು ಬೆಲ್ಟ್ ಪಟ್ಟಿ ಕ್ರಾಸ್ ಪಟ್ಟಿನ ಕೊಡ್ತಾ ಇದ್ದೀನಿ. ಇದು ಮಧ್ಯದಲ್ಲಿ ಕಟ್ಟಿಂಗ್ ಮಾಡ್ಕೊಳ್ಳೋಂಗಿಲ್ಲ, ಯಾಕಂದರೆ ಬ್ಯಾಕಲ್ಲಿ ಹುಕ್ಸ್ ಬಂದಿರೋದ್ರಿಂದ ನಾವು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಂಗಿಲ್ಲ. ಹಾಗೆಯೇ ಫ್ರಂಟ್ ಪಾರ್ಟಿಗೆ ಅಟ್ಯಾಚ್ ಮಾಡಬೇಕು. ತುಂಬ ಈಸಿ ಇದೆ. ಆದರೆ ನೀವು ಆ ಕಡೆ ಆಫು ಈ ಕಡೆ ಆಫು ಕೊಟ್ಕೊಳ್ಳಿ, ಆಗ ನಿಮಗೆ ಈಸಿ ಆಗುತ್ತೆ, ನೀಟಾಗಿ ಹೊಲಿಬೋದು. ವಿ ಶೇಪಲ್ಲಿ ಎರಡು ವಿ ಶೇಪನ್ನು ಸ್ವಲ್ಪ ಜಾಯಿಂಟ್ ಮಾಡ್ಕೊಬೇಕು. ಜಾಯಿಂಟ್ ಮಾಡಿಕೊಂಡು ಬೆಲ್ಟನ್ನು ಕೊಡಬೇಕು, ಆಗ ಸರಿಯಾಗಿ ಬರುತ್ತೆ. ನೋಡಿ, ನಾನೀಗ ಬೆಲ್ಟನ್ನು ಜಾಯಿಂಟ್ ಮಾಡಿದೆ. ಈಗ ಸೇಮ್ ನಾವು ನಾರ್ಮಲ್ ಬ್ಲೌಸ್ಗೆ ಹೇಗೆ ಉಲ್ಟಾ ಫೋಲ್ಡ್ ಮಾಡಿ ಪಟ್ಟಿಯನ್ನು ಅಟ್ಯಾಚ್ ಮಾಡ್ತೀವೋ ಅದೇ ರೀತಿ ನಾನು ಫೋಲ್ಡಿಂಗ್ ಮಾಡಿ ಪಟ್ಟಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ತುಂಬ ಟ್ರೆಂಡಾಗಿದೆ ಈ ಬ್ಲೌಸು, ಟ್ರೈ ಮಾಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ಲೆಹಂಗಕ್ಕಾಗಿರ್ಬೋದು, ಹಾಫ್ ಸ್ಯಾರಿಗಾಗಿರ್ಬೋದು, ಮತ್ತು ಸ್ಯಾರಿ ಬ್ಲೌಸಿಗಾದರೂ ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಫ್ರಂಟಲ್ಲಿ ವಿ ಶೇಪನ್ನು ತೋರಿಸ್ಕೊಟ್ಟಿರಲಿಲ್ಲ. ಇವತ್ತು ನಾನು ಫ್ರಂಟಲ್ಲಿ ವಿ ಶೇಪ್ ಹೇಗೆ ಸ್ಟಿಚ್ ಮಾಡೋದು, ಪ್ರಿನ್ಸೆಸ್ ಕಟ್ ಹೇಳ್ಕೊಡ್ತಾ ಇದ್ದೀನಿ. ಎಲ್ರಿಗೂ ಅರ್ಥ ಆಗ್ತಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇದು ಪಟ್ಟಿ ಜಾಯಿಂಟ್ ಮಾಡ್ತಾ ಇರೋದು, ಪಟ್ಟಿ ಜಾಯಿಂಟ್ ಮಾಡ್ತಾ ಇದ್ದೀನಿ. ಬೆಲ್ಟ್ ಪಟ್ಟಿಯನ್ನು ನಿಧಾನಕ್ಕೆ ನೋಡಿಕೊಂಡು ಅಟ್ಯಾಚ್ ಮಾಡಿ, ಯಾಕಂದರೆ ಅದ್ರ ಒಳಗಡೆ ನಾವು ಬಟ್ಟೆ ಇರೋದೇನಾದರೂ ಸಿಕ್ಕಾಕೊಂಡ್ರೆ ಮತ್ತೆ ವಾಪಸ್ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ. ಮತ್ತು ಒಂದು ಎರಡೆರಡು ಸ್ಟಿಚ್ ಹಾಕ್ಕೊಂಡ್ರೆ ಒಳ್ಳೆಯದು. ಈಗ ನಾನು ಬ್ಯಾಕಲ್ಲಿ ಒಂದು ಪೈಪಿಂಗ್ ಕೊಡ್ತಾಯಿದ್ದೀನಿ, ಮತ್ತು ಅಲ್ಲಿ ಹುಕ್ಸ್ ಪಟ್ಟಿ ಕಾಜಾ ಪಟ್ಟಿ ಮಾಡಬೇಕು. ಹಾಗಾಗಿ ಫಸ್ಟ್ ಒಂದು ಪೈಪಿಂಗ್ ಕೊಟ್ಕೊಂಡೆ ಗೋಲ್ಡ್ ಕಲರು.
ಚೆನ್ನಾಗಿ ಕಾಣುತ್ತೆ ಅಂದ್ಬಿಟ್ಟು. ಈಗ ಗುಂಡಿಪಟ್ಟಿ ಕಾಜಾಪಟ್ಟಿ ಯಾವ ರೀತಿ ಮಾಡೋದು ಅಂತೇಳಿ ನಾನು ಹೇಳ್ತೀನಿ. ನಾನು ಹಿಂದ್ಗಡೆ ಡೀಪ್ ಏನು ಬೇಡ ಅಂದ್ಬಿಟ್ಟು ಸ್ವಲ್ಪ ಡೀಪ್ ಇಟ್ಕೊಂಡು ಗುಂಡಿಪಟ್ಟಿ ಕಾಜಾಪಟ್ಟಿ ಮಾಡಿಕೊಂಡೆ. ಗುಂಡಿಪಟ್ಟಿ ಕಾಜಾಪಟ್ಟಿನ ನಾವು ಬ್ಲೌಸಿಗೆ ಹೇಗೆ ಮಾಡ್ತೀವಿ ಅದೇ ರೀತಿಯೇ ಸ್ಟಿಚ್ ಮಾಡೋದು. ಈ ರೀತಿ ಫಸ್ಟು ಕಾಜಾಪಟ್ಟಿನ ಹೊಲ್ಕೊಬೇಕು, ನಂತರ ಹುಕ್ಸ್ ಪಟ್ಟಿನ ಸ್ಟಿಚ್ ಮಾಡಬೇಕು. ಬ್ಯಾಕಲ್ಲಿ ತುಂಬ ಕೆಲಸ ಇರಲ್ಲ ಈ ಬ್ಲೌಸಲ್ಲಿ, ಫ್ರಂಟಲ್ಲಿ ಸ್ವಲ್ಪ ಕೆಲಸ ಇರುತ್ತೆ. ಅದು ಬಿಟ್ಟರೆ ನೀವು ಬ್ಯಾಕಲ್ಲಿ ಇದೇ ಸೇಮ್ ಅಲ್ಲ, ಇನ್ನು ಬೇಕಾದರೆ ನೀವು ವಿ ಶೇಪ್ ಬೇಕಾದರೂ ಇಟ್ಕೋಬೋದು ಮತ್ತು ಪಾರ್ಟ್ ಶೇಪ್ ಆದರೂ ಇಟ್ಕೊಬೋದು. ಆದರೆ ನಾನು ಬೇಡ ಅಂದ್ಬಿಟ್ಟು ಡೀಪ್ ಏನು ಕೊಟ್ಟಿಲ್ಲ, ಹಾಗೇ ಇಟ್ಕೊಂಡಿದ್ದೀನಿ. ಬ್ಲೌಸು ಸ್ಟಿಚ್ ಆದಮೇಲೆ ತುಂಬ ಚೆನ್ನಾಗಾಗಿತ್ತು, ತುಂಬ ಲುಕ್ಕಲ್ಲಿ ಕಾಣ್ತಾಯಿತ್ತು. ಇದು ಹೆಣ್ಮಕ್ಳಿಗೆ ಲೆಹಂಗಾಕ್ಕೆ ನೆಟೆಡ್ ವೇಲ್ ಹಾಕೋದಾದ್ರೂ ಚೆನ್ನಾಗಿ ಕಾಣುತ್ತೆ. ಫ್ರಂಟಲ್ಲಿ ವಿ ಶೇಪಿಗೆ ಡಿಸೈನ್ ಬರುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದೇ ಈ ವಿಡಿಯೋನ ಫುಲ್ ನೋಡಿ. ಬ್ಲೌಸು ಕೊನೆಯಲ್ಲಿ ತುಂಬ ಚೆನ್ನಾಗಿ ಬಂದಿತ್ತು, ಫಿಟ್ಟಿಂಗ್ ಸಹ ಚೆನ್ನಾಗಾಗಿತ್ತು. ಯಾರಾದರೂ ಟ್ರೈ ಮಾಡೋದಾದರೆ ಈ ವಿಡಿಯೋ ನೋಡಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ. ನಾನಿವಾಗ ಫ್ರಂಟಲ್ಲಿ ವಿ ಶೇಪ್ ಬಂದಿತ್ತಲ್ಲ, ಅಲ್ಲಿ ನಾನು ಸಿಂಪಲ್ಲಾಗಿ ಒಂದು ಡಿಸೈನನ್ನು ಕೊಡ್ತೀನಿ. ಅಂದರೆ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೆ, ಪೈಪಿಂಗ್ ಕೊಟ್ಬಿಟ್ಟು ಸ್ಟೆಪ್ ಈ ರೆಡ್ ಬಟ್ಟೆ ಉಳಿದಿತ್ತಲ್ಲ ಅದರಲ್ಲಿ ನಾನು ಹೊಲಿದಿಟ್ಕೊಂಡಿದ್ದೆ. ಈಗ ನಾನು ಆ ವಿ ಶೇಪ್ ನಿಮ್ಗೆ ಎಷ್ಟು ಡೀಪು ಬೇಕೋ ಅಷ್ಟಕ್ಕೆ ನೋಡಿಕೊಂಡು ಆ ಅಟ್ಯಾಚನ್ನು ಕೊಡ್ಬೋದು. ನನಗೆ ಡೀಪ್ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು, ನನಗೆ 7 ಇಂಚ್ ಡೀಪ್ ಬೇಕಿತ್ತು. ನಾನು 7 ಇಂಚಿಗೆ ಮಾರ್ಕ್ ಮಾಡಿ ಡಿಸೈನ್ ಮಾಡ್ಕೊಂಡಿದ್ನಲ್ಲ ಬಟ್ಟೆನ ಪ್ಯಾಚ್ ವರ್ಕ್ ಮಾಡ್ತಾಯಿದ್ದೀನಿ. ಪೈಪಿಂಗ್ ಕೊಟ್ಟಿರೋದ್ರಿಂದ ತುಂಬ ಲುಕ್ಕಾಗಿ ಕಾಣ್ತಾಯಿತ್ತು ಬ್ಲೌಸು, ಹಾಗೆ ಫಿಟ್ಟಿಂಗ್ ಸಹ ತುಂಬ ಚೆನ್ನಾಗಿ ಬಂದಿತ್ತು ಫ್ರೆಂಡ್ಸ್. ವಿ ಶೇಪಿಗೆ ಡಿಸೈನ್ ಕೊಟ್ಟನಲ್ಲ, ಅಲ್ಲಿ ಮೇಲೆ ಥ್ರೆಡ್ ಸ್ವಲ್ಪ ಕಾಣಿಸ್ತಾ ಇತ್ತು, ಹಾಗಾಗಿ ನಾನು ತೆಗೆದೆ. ಈಗ ಸ್ಲೀವ್ ಅಟ್ಯಾಚ್ ಮಾಡೋದು. ಸ್ಲೀವ್ ಅಟ್ಯಾಚ್ ನಾರ್ಮಲ್ ಬ್ಲೌಸಲ್ಲಿ ನೀವು ಹೇಗೆ ಸ್ಲೀವ್ ಅಟ್ಯಾಚ್ ಮಾಡ್ತೀರೋ ಅದೇ ರೀತಿ ಸ್ಲೀವ್ ಅಟ್ಯಾಚಿಂಗ್ ಇರುತ್ತೆ. ನಾನು ಸ್ಲೀವೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ಆಯಿತು. ಆದರೆ ಸ್ಲೀವ್ ಅಟ್ಯಾಚ್ ಮಾಡೋಕ್ಕಿಂತ ಮೊದಲು ನಾವು ಬ್ಯಾಕು ಫ್ರಂಟು ಸ್ಲೀವ್ ಕೊಡೋ ಕಂಕ್ಳ ಹತ್ರ ಕರೆಕ್ಟಾಗಿದೆಯಾ ಅಂತ ಒಂದು ಸತಿ ನೋಡ್ಕೊಬೇಕು. ಅದು ನೋಡ್ದೇ ನಾವು ಸ್ಲೀವನ್ನು ಕೊಟ್ಟಾಗ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಈಗ ಸ್ಲೀವನ್ನು ಕಟ್ ಮಾಡ್ಕೊಳ್ತಿದ್ದೀನಿ. ನಾನು ಉದ್ದ ಸ್ಲೀವ್ ಇಟ್ಕೊಳ್ಳೋಣ ಅಂತ ಮಾಡಿಕೊಂಡೆ, ಆದರೆ ಸ್ವಲ್ಪ ಬಟ್ಟೆ ಕಡಿಮೆ ಇರೋದ್ರಿಂದ ಉದ್ದ ಸ್ಲೀವ್ಗೆ ಆಗಲಿಲ್ಲ. ಹಾಗಾಗಿ ನಾನೊಂದು 6 ಇಂಚ್ ಸ್ಲೀವ್ಗೆ ಕಟ್ ಮಾಡಿಕೊಂಡೆ. ಆದರೂ ಚೆನ್ನಾಗಿ ಕಾಣ್ತಾಯಿತ್ತು ಸ್ಲೀವು. ಉದ್ದ ಸ್ಲೀವಿಗೆ ಬಟ್ಟೆ ಸಾಕಾಗಲಿಲ್ಲ, ಹಾಗಾಗಿ ಹಾಫ್ ಸ್ಲೀವೇ ಮಾಡಿಕೊಂಡೆ. ಈಗ ಸ್ಲೀವಿಗೆ ಗೋಲ್ಡ್ ಕಲರ್ ಪೈಪಿಂಗ್ನೇ ಕೊಟ್ಕೊಳ್ಳೋಣ, ಚೆನ್ನಾಗಿ ಕಾಣುತ್ತೆ ಅಂತೇಳ್ಬಿಟ್ಟು ಗೋಲ್ಡ್ ಕಲರ್ ಪೈಪಿಂಗ್ ಕೊಟ್ಟೆ 2 ಸ್ಲೀವಿಗೂ ಸಹ. ಫ್ರೆಂಡ್ಸ್, ಪೈಪಿಂಗ್ ವಿಡಿಯೋ ಎಲ್ಲ ನನ್ನ ಹಿಂದಿನ ವಿಡಿಯೋದಲ್ಲಿ ಇದೆ, ಪೈಪಿಂಗ್ ವಿಡಿಯೋ ಬೇಕಿದ್ದರೆ ನೋಡಿ ಫ್ರೆಂಡ್ಸ್. ಈ ರೀತಿ ಸ್ಲೀವಿಗೆ ಮತ್ತು ಬ್ಯಾಕಿಗೆ ಫ್ರಂಟಿಗೆ ಎಲ್ಲ ಈ ರೀತಿ ಗೋಲ್ಡ್ ಪೈಪಿಂಗ್ ಕೊಟ್ಟಾಗ ಬ್ಲೌಸು ಲುಕ್ ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ಸ್ಲೀವ್ ನೀವೆಲ್ಲ ಹೇಗೆ ಅಟ್ಯಾಚ್ ಮಾಡ್ತೀರೋ ಅದೇ ರೀತಿಯೇ ಸ್ಲೀವು ಅಟ್ಯಾಚ್ ಮಾಡಬೇಕು. ನಾನು ಸ್ಲೀವ್ನ ಭುಜದಿಂದ ಆ ಕಡೆ ಹಾಫು, ಭುಜದಿಂದ ಈ ಕಡೆ ಹಾಫ್ ಕೊಡ್ತೀನಿ. ಯಾಕಂದರೆ ನಮ್ಮ ಕ್ಲಾಸ್ ಸ್ಟೂಡೆಂಟಿಗೂ ಸಹ ನಾನು ಅದೇ ರೀತಿ ಹೇಳ್ಕೊಟ್ಟಿರೋದು, ಈಸಿ ಆಗಲಿ ಅಂದ್ಬಿಟ್ಟು. ಈಗ 2 ಸ್ಲೀವನ್ನು ಅಟ್ಯಾಚ್ ಮಾಡಿಕೊಂಡು ನಂತರ ಫಿಟ್ಟಿಂಗ್ ಇರುತ್ತೆ. ಸೇಮ್ ಬ್ಲೌಸಲ್ಲಿ ಇರೋ ರೀತಿಯೇ ಇರುತ್ತೆ, ಆದರೆ ಫ್ರಂಟಲ್ಲಿ ಸ್ವಲ್ಪ ವಿ ಶೇಪ್ ಕಟ್ ಮಾಡ್ಕೊಳ್ಳೋದು, ರೆಡಿ ಮಾಡ್ಕೊಳ್ಳೋದು, ಪ್ರಿನ್ಸೆಸ್ ಕಟ್ ಕೊಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಆದರೆ ಟೈಲರಿಂಗ್ ಗೊತ್ತಿದ್ದವ್ರಿಗೇನು ಕಷ್ಟ ಆಗಲ್ಲ. 1 ಸಲ 2 ಸಲ ನೋಡಿಕೊಂಡ್ರೆ ಆರಾಮಾಗಿ ಈ ಬ್ಲೌಸನ್ನು ಸ್ಟಿಚ್ ಮಾಡ್ಬೋದು. ಬ್ಲೌಸು ತುಂಬ ಸೂಪರಾಗಿ ಬಂದಿತ್ತು. ಅದಕ್ಕೂ ರೆಡ್ ಮತ್ತು ಗೋಲ್ಡ್ ಕಾಂಬಿನೇಷನ್ ಅಂತೂ ಸಖತ್ತಾಗಿ ಮ್ಯಾಚ್ ಆಗ್ತಾಯಿತ್ತು. ನಾವೀಗ ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಫಿಟ್ಟಿಂಗ್ ಮಾಡೋದಕ್ಕೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಎಲ್ಲ ಕಟ್ ಮಾಡಿಕೊಂಡು ನೋಡ್ಕೊಂಡ್ಬಿಟ್ಟು ಫಿಟ್ಟಿಂಗನ್ನು ನಾನು ಫಿಟ್ಟಿಂಗ್ ಹಿಡಿಯೋದಕ್ಕೂ ಮೊದಲು ತುದಿಯಲ್ಲಿ ಒಂದೊಂದು ಸ್ಟಿಚ್ ಹಾಕ್ಕೊಳ್ತೀನಿ. ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಮೇನ್ ಫ್ಯಾಬ್ರಿಕ್ ಜಾರಲ್ಲ ಅಂದ್ಬಿಟ್ಟು ನಾನು ಬ್ಲೌಸಿನ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ತೀನಿ, ನಂತರ ಫಿಟ್ಟಿಂಗ್ ಮಾಡ್ತೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ಸ್ಲೀವಲ್ಲಿ ಬಿಚ್ಚಿತ್ತು, ಹಾಗಾಗಿ ನಾನು ಸರಿ ಮಾಡಿಕೊಂಡು ಈಗ ತುದಿಯಲ್ಲಿ ಒಂದು ಸ್ಟಿಚ್ ಹಾಕ್ಕೊಂಡು ಫಿಟ್ಟಿಂಗನ್ನು ಮಾಡ್ತೀನಿ. ಫ್ರೆಂಡ್ಸ್, ಎಲ್ರಿಗೂ ಈ ವಿ ಶೇಪ್ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ.
ಫ್ರೆಂಡ್ಸ್, ಈಗ ನನ್ನ ಫಿಟ್ಟಿಂಗು, ನನ್ನ ಸ್ಲೀವ್ 6 ಇಂಚಿತ್ತು, ಎದೆ ಸುತ್ತಳತೆ 9 ಇಂಚಿತ್ತು ಮತ್ತು ಸೊಂಟ 6.5 ಇತ್ತು. ಅಲ್ಲಿಗೆ ನಾನು ಟೇಪಲ್ಲಿ ಮಾರ್ಕ್ ಮಾಡಿಬಿಟ್ಟು ಫಿಟ್ಟಿಂಗ್ ಮಾಡ್ತಾಯಿದ್ದೀನಿ. ಬ್ಲೌಸಲ್ಲಿ ಲಾಸ್ಟ್ ಸ್ಟೆಪ್ ಅಂದರೆ ಫಿಟ್ಟಿಂಗ್ ನಾವು ಸರಿಯಾಗಿ ಮಾಡಿಬಿಟ್ರೆ ಬ್ಲೌಸ್ ಸ್ಟಿಚ್ಚಿಂಗ್ ಮಾಡೋ ಕೆಲಸ ಮುಗಿಯುತ್ತೆ. ಆದರೆ ಬ್ಲೌಸ್ ಫಿಟ್ಟಿಂಗ್ ಕರೆಕ್ಟಾಗಿ ಒಂದೇ ಸಮಾನವಾಗಿ ಬರಬೇಕು ಅಂದರೆ ನಾವು ಫಸ್ಟಿಂದ ಬ್ಲೌಸ್ ಕಟ್ ಮಾಡಿ ಸ್ಟಿಚ್ ಮಾಡೋ ಫಸ್ಟಿಂದನೂ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡೋದಕ್ಕೆ ಹೋಗಬಾರ್ದು. ಪರವಾಗಿಲ್ಲ ನನ್ನದೇ ಬ್ಲೌಸು ಅಂದ್ಕೊಂಡು ನೀವು ಫಸ್ಟಿಂದ ಬ್ಲೌಸ್ ಸ್ಟಾರ್ಟ್ ಮಾಡಿದಾಗ ಅದರಲ್ಲಿ ಕೆಲವು ತಪ್ಪುಗಳಾದಾಗ ಹಾಗೆ ಬಿಟ್ಕೊಂಡು ನೀವು ಹೋದರೆ ಲಾಸ್ಟು ಫಿಟ್ಟಿಂಗ್ ಮಾಡುವಾಗ ತುಂಬ ಸಮಸ್ಯೆ ಆಗುತ್ತೆ. ಹಾಗೆ ಮಾಡಬೇಡಿ. ನೀವು ಫಸ್ಟಿಂದ ಬ್ಲೌಸು ಕಟ್ ಮಾಡಿ ಸ್ಟಿಚಿಂಗ್ ಮಾಡೋ ಅಷ್ಟೊತ್ತಿಗೂ ಚಿಕ್ಕ ಪುಟ್ಟ ವಿಷಯ ಸಹ ನೀವು ತಲೆಯಲ್ಲಿ ಇಟ್ಕೊಂಡು ಬ್ಲೌಸ್ ಕಟ್ಟಿಂಗು ಸ್ಟಿಚಿಂಗನ್ನು ಮಾಡಿ ಲಾಸ್ಟಲ್ಲಿ ಫಿಟ್ಟಿಂಗ್ ಮಾಡೋ ಟೈಮಲ್ಲಿ ಕರೆಕ್ಟಾಗಿ ಫಿಟ್ಟಿಂಗ್ ಬರುತ್ತೆ. ಫಿಟ್ಟಿಂಗ್ ಕೆಲವ್ರದ್ದು ಪ್ರಾಬ್ಲಮ್ ಏನು ಅಂದರೆ ಸ್ಟ್ರೈಟಾಗಿ ಫಿಟ್ಟಿಂಗ್ ಬರಲ್ಲ ಅಂಥೇಳಿ. ನೋಡಿ ಫ್ರೆಂಡ್ಸ್, ಬ್ಲೌಸ್ ಪೂರ್ತಿ ಆದಮೇಲೆ ಈ ರೀತಿ ಕಾಣ್ತಾ ಇತ್ತು. ನಾನು ವೇರ್ ಮಾಡಿ ನೋಡಿದೆ, ನನಗೆ ಫಿಟ್ಟಿಂಗ್ ತುಂಬ ಚೆನ್ನಾಗಾಗಿತ್ತು. ಯಾವತ್ತಾದರೂ ನಾನು ಸ್ಯಾರಿಗೆ ವೇರ್ ಮಾಡಿದಾಗ ನಿಮಗೆ ಫೋಟೋ ಹಾಕ್ತೀನಿ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್.